ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ DVG ವಾಯ್ಸ್. ನಾನು ನಿಮ್ಮ ಕರಿಯಪ್ಪ. ಇವತ್ತು ನಾನು ರಾಯಚೂರು ಜಿಲ್ಲೆಯ ಒಂದು ಗ್ರಾಮ ಪಂಚಾಯಿತಿಯ ವಿಚಾರವಾಗಿ ಧ್ವನಿ ಮಾಡ್ತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಸುಮಾರು 82 ಜನರ ಮೇಲೆ PDO ಶೋಭಾರಾಣಿ ಅವರು FIR ಮಾಡಿಸಿದ್ದಾರೆ. ಅದರ ಬಗ್ಗೆ ಯಾಕಾಯ್ತು, ಇವರಿಗೆ ಗಮನಕ್ಕೆ ಇರ್ಲಿಲ್ವಾ, ಪೂರ್ತಿ ವಿಚಾರದ ಬಗ್ಗೆ ತಿಳಿಸ್ಬಿಡ್ತೀನಿ. ಅನುಮತಿ ಇಲ್ಲದೆ ಕುಡಿಯುವ ನೀರು ಪೂರೈಕೆಗೆ ಒತ್ತಾಯಿಸಿ ಲಿಂಗಸಗೂರು ತಾಲೂಕಿನ ಸರ್ಜಾಪುರ ಗ್ರಾಮ ಪಂಚಾಯಿತಿ ಕಚೇರಿಗೆ ಬೀಗ ಜಡಿದು ಪ್ರತಿಭಟನೆ ನಡೆಸಿದ 82 ಜನರ ವಿರುದ್ಧ ಪ್ರಕರಣ ದಾಖಲಾಗಿದೆ. ಇದು PDO ಶೋಭಾರಾಣಿ ನೀಡಿದ ದೂರಿನ ಮೇರೆಗೆ ಲಿಂಗಸಗೂರು ಪಟ್ಟಣದ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿಸಿದ್ದು, ಏಪ್ರಿಲ್ 3ರಂದು ಬೆಳಗ್ಗೆ 10:50 ಸುಮಾರಿಗೆ ಯಾವುದೇ ಪೂರ್ವಭಾವಿ ಅರ್ಜಿ ನೀಡದೆ, ಸ್ಪಷ್ಟ ಬೇಡಿಕೆ ತಿಳಿಸದೆ ಹಾಗೂ ಕಾಲಾವಕಾಶ ನೀಡದೆ 82 ಜನರು ಏಕಾಏಕಿ ಗ್ರಾಮ ಪಂಚಾಯತ್ ಕಚೇರಿಗೆ ಬಂದು ಬೀಗ ಹಾಕಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಕಚೇರಿಗೆ ಬಂದು ಬೀಗ ಹಾಕಿದ್ದಾರೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ನಂತರ ಬೀಗದ ಕೀಲಿ ನೀಡದೆ ಇದ್ದುದರಿಂದ ಅನಿವಾರ್ಯವಾಗಿ ಅಧಿಕಾರಿಗಳು ಬೀಗ ಮುರಿದು ಕಚೇರಿಗೆ ಪ್ರವೇಶಿಸಿ ಸರ್ಕಾರಿ ಕರ್ತವ್ಯ ನಿರ್ವಹಿಸುತ್ತಿದ್ದ ವೇಳೆ ಮತ್ತೆ ಅಲ್ಲಿಗೆ ಬಂದ ಪ್ರತಿಭಟನಾಕಾರರು ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೈ ಎಳೆದಾಡಿ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಇದಲ್ಲದೆ ಕೊಲೆ ಬೆದರಿಕೆ ಆಗಿ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿದ್ದಾರೆ ಎಂದು ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಸರ್ಜಾಪುರ ಗ್ರಾಮದ ನಿಜಗುಣಿ, ಗುಂಟೆ, ಗುರುಚರಣಧಾಮ್ ಸೇರಿದಂತೆ ಒಟ್ಟು 82 ಜನರ ವಿರುದ್ಧ ಪ್ರಕರಣ ದಾಖಲಾಗಿದ್ದು, ಪೊಲೀಸರು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ನೋಡಿ ಎಷ್ಟು ಸ್ಪಷ್ಟವಾಗಿದ್ದಾರೆ ಈ ಶೋಭಾರಾಣಿಯವರು. 82 ಜನ ಪರ್ಟಿಕ್ಯುಲರ್ ಹೋಗಿದ್ದಾರೆ. ಇವತ್ತು ಈ PDOಗಳು ಎಷ್ಟು ತಗಲುಬಾಜಿಗಳಿದ್ದಾರೆ. ಆ ಜಿಲ್ಲೆಯವರು ಅಂತಲ್ಲ ನಾನು ಹೇಳ್ತಾ ಇರೋದು, ಟೋಟಲ್ 90% PDOಗಳು ತಗಲುಬಾಜಿಗಳೇ. ಇನ್ನು ಉಳಿದಿರ್ತಕ್ಕಂಥದ್ದು 10% ಜನರಿಗೆ ಅಡ್ಜಸ್ಟಬಲ್ ಆಗಿ ಜನರ ಕರ್ತವ್ಯಗಳಿಗೆ ಜನರಿಗೆ ಸ್ಪಂದಿಸ್ತಕ್ಕಂಥ PDOಗಳು. ಅದರಲ್ಲೂ ರಾಯಚೂರು ಜಿಲ್ಲೆಯಲ್ಲಿ ಇರ್ತಕ್ಕಂಥ PDOಗಳು ಹಣೆ ಬರಹಗಳನ್ನ ಹೇಳ್ತಾ ಹೋದ್ರೆ ಬರೀ ಗಂಟ್ಕಳ್ರೆ ಇದ್ದಾರೆ, PDOಗಳು. ಇನ್ನು ಮುಂದಿನ ದಿನಗಳಲ್ಲಿ ತಗೊಳ್ತೀನಿ, ಮಠ ಮಾರಿದಾಯ್ತು, ಅಲ್ಲಿರ್ತಕ್ಕಂಥ ಮಾನ್ವಿದಾಯ್ತು, ಇನ್ನು ಎಲ್ಲೆಲ್ಲಿ ಎಷ್ಟೆಷ್ಟು ಗಂಟುಗಳು ನೋಡಿದ್ದಾರೆ, ಯಾವ್ಯಾವ ಎಲ್ಲೆಲ್ಲಿ ಅದಾಯ್ತು. ಈಗ ಶೋಭಾರಾಣಿಯವರ ಮೇಲೆ ಒಂದು ಬೇರೆ ರೀತಿಯಾದ ಕೇಸ್ಗಳನ್ನು ಮಾಡಬೇಕು ಅಲ್ಲಿರ್ತಕ್ಕಂಥ ಜನರು. ಇವರು ಬೀಗ ಹಾಕಿದ್ದಾರೆ ಅಂತ ಹೇಳಿದ್ಮೇಲೆ ಹೋಗಿ ಕೇಸ್ ಕೊಟ್ಮೇಲೆ ಸ್ಟೇಷನ್ ನಲ್ಲಿ, ಅಲ್ಲಿಂದ ಬಂದ್ಮೇಲೆ ಸೆಕ್ಯೂರಿಟಿ ತಗೊಂಡ್ಬಿಟ್ಟು ಸೆಕ್ಯೂರಿಟಿ ತಗೊಂಡ್ ಬಂದು ಆಮೇಲೆ ಬೀಗ ಓಪನ್ ಮಾಡಬಹುದಾಗಿತ್ತಲ್ಲ. ಅಲ್ಲಿ ದೌಲತ್ ತೋರಿಸೋದಿಕ್ಕೆ, ನಿಮ್ಮ ದೌಲತ್ಗಳನ್ನ ತೋರಿಸ್ಲಿಕ್ಕೆ ಬೀಗ ಮುರಿದ್ರ? ಇದು ಪಂಚಾಯತಿಯಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳೇ ಈ ರೀತಿಯಾಗಿ ಕಂಪ್ಲೇಂಟ್ಗಳು ಕೊಟ್ರೆ ಇನ್ನು ಊರು ಉದ್ಧಾರ ಹೇಗಾಗುತ್ತೆ? ಇವರಿಗೆ ಮೇಲ್ಗಡೆಯಿಂದ ಸಪೋರ್ಟ್ ಇರ್ಬೋದು, ಗ್ರಾಮದಲ್ಲಿರ್ತಕ್ಕಂಥ ಗ್ರಾಮಸ್ಥರು ಸಹಾಯ ಮಾಡ್ಬೇಕು ತಾನೆ PDOಗಳಿಗೆ. ಅಂತದ್ದು ಗ್ರಾಮದಲ್ಲಿರ್ತಕ್ಕಂಥ 82 ಜನರನ್ನ ಇವರು ಆಪೋಸಿಟ್ ಯಾಕಂದ್ರೆ ಅವ್ರ ಮೇಲೆ FIR ಮಾಡ್ತಾರೆ ಅಂತ ಹೇಳಿದ್ರೆ ಅವ್ರಿಗೆ ಓಡಾಡ್ಲಿಕ್ಕೆ ಭಯವಾಗಲ್ಲ ಪಾಪ. ಕೊಲೆ ಪ್ರಕರಣ ಅಲ್ಲೇ ಎಳೆದಾಡಿದ್ರು. ಇನ್ನು ಯಾವ್ಯಾವ ರೀತಿಗಳ ಈ ಸರ್ಕಾರಿ ಅಧಿಕಾರಿಗಳಿಗೆ ಇದು ಒಂದು ಕರೆಕ್ಟ್ ಆಗಿದೆ ನೋಡಿ, ಕರ್ತವ್ಯ ಮಾಡೋಕರ ಅಡ್ಡಿಪಡಿಸಿದ್ರು ಅನ್ನೋದೊಂದು ಚೆನ್ನಾಗಿ ಸ್ಪಷ್ಟವಾಗಿ ತಿಳಿಸ್ಬಿಡ್ತೀರ ನೀವು ಕೇಸ್ಗಳಲ್ಲಿ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ. ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಸರ್ಜಾಪುರ ಗ್ರಾಮ ಪಂಚಾಯತಿ ಇನ್ನು ಮುಂದೆ ಯಾವ್ಯಾವ ರೀತಿ ಬರುತ್ತೆ ನೋಡೋಣ. ಒಂದು ವಿಚಾರವನ್ನು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ಇದು ನಿಮ್ಮದೇ ಧ್ವನಿ, ನಿಮ್ಮದೇ ಶಕ್ತಿ. ನಮಸ್ಕಾರ.